ನನ್ನ ಹೆಸರು ಎನ್ ಗಂಗಿರೆಡ್ಡಿ. ನಾನು ಮಾಜಿ ನಗರಸಭಾ ಸದಸ್ಯರು ಮತ್ತು ಅಖಿಲ ಭಾರತ ಜನಗಣ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಾವು ಈಗ ಕೆಲಸ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದ್ರೆ ಅವರ ಬಗ್ಗೆ ಅಂತ ಅಂದ್ರೆ ಅವರು ಅನಿಸಿಕೆಯನ್ನು ನೆನಸಾಗೈತೆ. ಅವರು ಅನಿಸಿಕೆ ನೆನಸು ಮಾಡ್ಕೊಂಡಾರ. ಆದ್ರೆ ಇಂದಿನ ಸರ್ಕಾರ ಏನ್ ಮಾಡಿದ್ದಾರೆ, ಇಂದಿನವರು ಏನ್ ಮಾಡಿದ್ದಾರೆ, ಯಾರ್ಯಾರು ಏನ್ ಮಾಡಿದ್ದಾರೆ ಎಂಬುದು ಅನುಭವದಲ್ಲಿ ತಗೊಂಡು ಅವ್ರಿಗೆ ಬೇಕಾದಷ್ಟು ಅನುಭವ ಐತೆ. ಈಗಿರೋ ಮುಖ್ಯಮಂತ್ರಿ ಆಗಿರೋ ಹೊಸ ಮುಖ್ಯಮಂತ್ರಿಗೆ ಬೇಕಾದಷ್ಟು ಅನುಭವ ಐತೆ. ಆಗಲಿ ಇನ್ನ ಎಷ್ಟು ಅನುಭವ ಇದ್ರನ್ನಾಗಲಿ ಇನ್ನ ಅನುಭವಸ್ಥರು ಇನ್ನ ಅವ್ರಿಗಿನ್ನ ಮುಂಚೆ ಅನುಭವಸ್ಥರು ಇದ್ದಾರೆ. ಅವ್ರನ್ನ ಎಲ್ಲರನ್ನ ಕೂಡಿಕೊಂಡು ಪಾರ್ಟಿ ಬಲಪರ್ತನ ಆಗಬೇಕು ಅಂತ ಅಂದ್ರೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಸಚಿವರನ್ನಾಗಲಿ MLA MLC MP ಎಲ್ಲರನ್ನ ಕಾರ್ಯಕರ್ತರ ಒಗ್ಗೂಡಿಸ್ಕೊಂಡು ಹೋದ್ರೆ ಮಾತ್ರ ಅವರು ಬಲವತ್ತಾಗಿ ಮತ್ತೆ ಕೆಲಸ ಮಾಡಬಾರ್ದು. ಆದರೆ ಇನ್ನ ಒಂದು ಭರವಸೆಗಳು ಕೊಟ್ಟು ಭರವಸೆಗಳಿಗೆ ನಮ್ಮ ಆರ್ಥಿಕ ಪರಿಸ್ಥಿತಿ ನಾವು ಆಲೋಚನೆ ಮಾಡಬೇಕಾಗ್ತದೆ. ಭರವಸೆಗಳು ಗ್ಯಾರಂಟಿ ಕೊಟ್ಟಾರ. 6ನೇ ಗ್ಯಾರಂಟಿ ಅಂತ ಅಂದ್ರೆ ಕೊಟ್ಟಿದ್ದಾರೆ. ಕೆಲವು ಅದರಲ್ಲಿ ಕೊಡ್ಬೇಕಾಗಿದ್ದು ಕೆಲವು ಇದಾವ, ಕೊಡ್ಲಿದ್ದು ಕೆಲವು ಇದಾವ. ಇವಾಗ ಏನಪ್ಪಾ ಅಂತ ಅಂದ್ರೆ ಇವಾಗ ಸಂಘ ಸಮಸ್ಯೆಗಳಿಗೆ ಎದಕ್ಕೆ ಕೊಡಬೇಕು? ಸಂಘ ಸಮಸ್ಯೆ ನಂದೇ ಒಂದು ಸಂಘ ಐತೆ, ನನಗೆ 10 ಲಕ್ಷ ನಾನು ಎದಕ್ಕೆ ಕೊಡ್ಬೇಕು? ಎದಕ್ಕೆ ನಾನು ದುಡಿಯೋಕೆ ಸಂಘ ಸಮಸ್ಯೆ ಕಟ್ತೇವೆ. ಇನ್ನ ಬೇಕಾದಷ್ಟು ಸಂಘ ಸಮಸ್ಯೆಗಳು ಕಟ್ತಾರೆ. ಹಿಂಗಾದ್ರೆ ಬೇಸ ಆಲೋಚನೆ ಮಾಡ್ರಿ. ಇಲ್ಲಿಗೆ ನಮ್ಗೆ ಬಾಧ ಆಗೈತಿ. ಇವಾಗ ನನ್ನ ದೃಷ್ಟಿಯಲ್ಲಿ ಇವ್ರು ಮಾಡೋದು ಏನಪ್ಪಾ ಅಂತ ಅಂದ್ರೆ ಈಗ ಎಲ್ಲಿ ಆಗಲಿ ನೀರಿನ ಇಷ್ಟವರೆಗೆ ಆಗೈತೆ. ಮಳೆ ಎಲ್ಲಿ ಮುಂಗಾರು ಮಳೆ ಹೆಚ್ಚು ಕಡಿಮೆ ಆಗಲಿಲ್ಲ ನಮಗೆ. ಇನ್ನ ಡ್ಯಾಮ್ಗೆ ನೀರು ಇನ್ನ ಬರೋ ಪೊಸಿಷನ್ ಐತೆ. ಇನ್ನ ಮುಂದೆ ಮಳೆ ಬಂದ್ರೆ ಮಾತ್ರ ಭಾರಿ ತೊಂದರೆ ಐತೆ. ಏನಪ್ಪಾ ಅಂದ್ರೆ ನಮ್ಮ ಡ್ಯಾಮ್ಗೆ ಒಳ್ಳೆ ಕೆಲಸ ಮಾಡಿದ್ರು. ಇವಾಗ ಬಾಕಿಗಳು ಎಲ್ಲವೂ ಸೆಟ್ ಮಾಡಿ ಒಳ್ಳೆ ಕೆಲಸ ಆಯ್ತು. ಅದನ್ನ ನಾವು ಸಿದ್ದರಾಮಯ್ಯನವ್ರಿಗೆ, ನಮ್ಮ ಆಂಧ್ರ ಮಿನಿಸ್ಟರ್ಗಳಿಗೆ, CM-ನವ್ರಿಗೆ ಎಲ್ಲರಿಗೆ ಧನ್ಯವಾದಗಳು. ಡಿ ಕೆ ಸರ್ಕಾರದಲ್ಲಿ ಬಳ್ಳಾರಿ ಜಿಲ್ಲೆಗೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಆದ್ರೆ ಈಗ ಫಸ್ಟ್ ಟೈಮ್ ನಲ್ಲಿ ಯಾರಿಗೆ ಕೊಟ್ಟಿಲ್ಲ, ಬಳ್ಳಾರಿ ಆಗ್ಲಿ ಅಥವಾ ಹೊಸಪೇಟೆ ಆಗ್ಲಿ. ಆದ್ರೆ ಈಗ ಅವ್ರಿಗೂ ಕೈಯಲ್ಲೈತೆ, ಬಾಲು ಅವ್ರ ಕೈಯಲ್ಲೈತೆ. ಯಾರ ಕೈಯಲ್ಲೈತೆ? ಈಗಿರೋ CM ಏನಾಗಿದ್ದಾರೋ ಅವ್ರ ಕೈಯಲ್ಲಿ ಬಾಲ್ ಐತೆ. ಯಾಕಡೆಗೆ ಬೀಸ್ತಾರ, ಯಾಕಡೆಗೆ ಇಲ್ಲ ಎಂಬುದು ಅರ್ಥ ಆಗಲ್ಲ. ಅನುಭವಸ್ಥರಿಗೆ ಕೊಡಬೇಕು. ಕೊಟ್ಟು ನಮ್ಮ ಉಸ್ತುವಾರಿ ಬಳ್ಳಾರಿ ಜಿಲ್ಲಾ ಅಭಿವೃದ್ಧಿ ಗಮನ ಇರೋದು ಬೇಕಾಗ್ತತೆ ನಮ್ಗೆ. ಈಗ ನನ್ನ ಅನಿಸಿಕೆ ಯಾರಿಗೆಲ್ಲ ಕೊಡಬೇಕು? ಅನುಭವಸ್ಥರ ಇದಾರ ನಮ್ಮ ಉಭಯ ಜಿಲ್ಲೆದಾಗ ಎಲ್ಲರೂ ಅನುಭವಸ್ಥರ ಇದ್ದಾರೆ. ಕೆಲವು ಮಂದಿ ಕೊಟ್ಟು ನಮ್ಮ ಬಳ್ಳಾರಿ ಉಭಯ ಜಿಲ್ಲೆಗಳು ನಮ್ಗೆ ಅಭಿವೃದ್ಧಿ ಆಗಬೇಕು ಎಂಬ ಮನಸ್ತತ್ವ ಯಾರು ಇದ್ದಾರೋ ಅವ್ರು ತಿಳ್ಕೋಬೇಕು. MLA ಏನಿದಾರ ಆ ಕಡೆಗೆ, ಆ ಜಿಲ್ಲೆದಾಗ ಈ ಜಿಲ್ಲೆದಾಗ ಐದಲ್ಲ. ಇಬ್ಬರಿಗೆ ಅವಕಾಶ ಇಬ್ಬನೇಶ್ ಬೇಕಾದ್ರೆ ನಾಗೇಂದ್ರ ಬೇಕಂತ ಅಲ್ಲ. ಅವ್ರಿಬ್ಬರಲ್ಲಿ ಇವಾಗ ನಾನು ಏನ್ ಹೇಳಿದೀನಿ, ಬಾಲು ಅವ್ರ ಕೈಯಾಗೈತೆ, CM ಕೈಯಾಗೈತೆ. ಅವ್ರು ಬೇಕಾದಷ್ಟು ಆದರೆ ಯಾರಿಗೆಲ್ಲ ಕೊಡ್ಲಿ ನಮ್ಮ ಬಳ್ಳಾರಿ ಜಿಲ್ಲಾದ ಬಗ್ಗೆ ನಮ್ಗೆ ಗಮನ ಇರಬೇಕು. ಹಿಂದೆ ಇದ್ದವರು ಏನ್ ಮಾಡಿ ಹೋಗ್ಲಿಲ್ಲ ನಮ್ಗೆ. ಹಿಂದೆ ಉಸ್ತುವಾರಿ ಇದ್ದು ಬರೋದು ಆಯ್ತು. ಅಷ್ಟೇ ಆಗಲಿ, ಯಾವುದೇ ಆಗಲಿ ಗಮನಕ್ಕೆ ತಗೊಂಡಿಲ್ಲ ಅವರು. ಬಳ್ಳಾರಿ ಜಿಲ್ಲೆಯವರು ಕೊಟ್ಟು ಒಳ್ಳೆಯದಾಗ್ತದೆ. ನಾನು ಬಳ್ಳಾರಿ ಉಭಯ ಜಿಲ್ಲೆಗಳಿಗೂ ಯಾರಿಗನ್ನ ಆಗ್ಲಿ ಅನುಭವಿಸಲು ಕೊಟ್ಟು 2 ಜಿಲ್ಲೆಯನ್ನ ಅಭಿವೃದ್ಧಿ ಪಡಿಸೋದು ಬೇಕು ನಮ್ಗೆ ಈಗ ಸದ್ಯಕ್ಕೆ. ಬಳ್ಳಾರಿ ನಗರದಲ್ಲಿ ನಗರ ಶಾಸಕರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಅಂದ್ಕೊಂಡಿದ್ದಾರೆ. ಏನೇನು ಆಗಿದೆ, ಏನೇನ್ ಮಾಡ್ಬೇಕಾಗಿದೆ. ಇವಾಗ ಆ ಹುಡುಗ ಇನ್ನ ಚಿಕ್ಕ ಹುಡುಗ ಆದ್ರೂ ಒಳ್ಳೆ ಉತ್ಸಾಹವಂತ ಇದಾನ. ಆದ್ರೆ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಇಲ್ಲ ಎಂಬುದು ಬಜೆಟ್ ಬರ್ತಾ ಇರ್ಬೇಕು. ಈಗ ತಂದೆ ಮಗ್ಗ ಹೇಳ್ತಾನ ಇದು ಮಾಡು ಅಂತಂದೇಳಿ, ಆ ತಂದೆಗೆ ರೊಕ್ಕ ಕೊಟ್ಟಿರಲ್ಲ ಮಗ ಮಾಡೋದು. ಆ ಪರಿಸ್ಥಿತಿ ಒಳ್ಳೆತಿ. ಎಲ್ಲಿ ನೋಡಿದ್ರೆ ಆಗ್ಲಿ ಪೂಜೆ ಮಾಡ್ತಾ ಇದ್ದಾನ, ಒಳ್ಳೆ ಉತ್ಸಾಹದಿಂದ ಇದಾನ. ಆದ್ರೆ ಇದೇ ಉತ್ಸಾಹದಿಂದ ಇನ್ನ ಕೆಲವು ಕಾಮಗಾರಿಗೆ ಹಿಂದೆ ಕಾಮಗಾರಿಗೆ ತಗೋಬೇಕು. ಸುಮ್ಮನೆ ಅಲ್ಲಿ ಮಾಡಿದೆ ಇಲ್ಲಿ ಮಾಡಿದೆ ಅಂತ ಬೇಕಾಗಿಲ್ಲ. ಯಾವಾಗಂದ್ರೆ ಇವತ್ತು ಈ ಏರಿಯಾ ಕೆಲಸ ಕೊಟ್ಟಿವಿ, ಆ ಏರಿಯಾ ಇಷ್ಟು ಒಳಗೆ ಅದನ್ನ ಮುಗಿಸ್ಬೇಕು ಅಂತಂದೇಳಿ ಒಂದು ಕಂಡೀಷನ್ ಇಟ್ಟು ಮಾಡಿದ್ವಿ. ಉತ್ಸಾಹದಿಂದ ಇದಾನ ಆ ಹುಡುಗನ. ಇವತ್ತು ಕೆಲವೊಂದು ಕಾಮಗಾರಿ ಕರ್ತಾ ಇರುವಂತ ಜನರು ಅದು ಮತ್ತೆ ಇವಾಗ ಕಳಪೆ ಅದು ನೋಡ್ರಿ.
ಊರಾದ್ಮೇಲೆ ಒಳಗೇರಿ ಇರ್ತತೆ ಅಂತಂದೇಳಿ ದೊಡ್ಡ ಒಂದು ಮಾತು ಹೇಳೋದು. ಎಲ್ಲ ಆಗಲಿ ಇರ್ತತೆ, ಎಲ್ಲ ಆಗಲಿ ಸಂವೇದಿ ಇಲ್ದಂಗೆ ಇರೋದಿಲ್ಲ. ಈಗ ರಾಜಕೀಯದಾಗ ಪ್ರತಿಯೊಬ್ಬರು ಇರ್ತಾರ, ರಾಜಕೀಯದಾಗ ಪ್ರತಿಯೊಬ್ಬರು ಅಂತ ಅಂದ್ರೆ ಸುಮ್ಮನೆ ನಾವು ಮಾಡಿದ್ದು ಮಾಡ್ಬೇಕು. ಸಮಾನಾಂತರ ಜಲಸೆ ಮಾಡ್ಬೇಕಂತ, ಸಮಾನಾಂತರ ಜಲಸೆ ಮಾಡ್ಬೇಕಂದ್ರೆ ಸಮಾಂತರ ಅಂತ ಅಂದ್ರೆ ಈಗ ಏನೈತೆ ಇನ್ನೊಂದು ಅಭಿಪ್ರಾಯ. ಇವಾಗ ನೀರು ಬಂದಾಗ ಅಲ್ಲೆಲ್ಲಿ ಹಳ್ಳಿಗಳಾಗ ಕೆರೆಗಳು ಇದಾವ, ಆ ಕೆರೆಗಳನ್ನ ಸ್ವಚ್ಛ ಮಾಡ್ರಿ, ತೆಗಿರಿ, ಉಣ್ಕೊಂಡು ಹೋಗ್ಯಾವ, ಅಕ್ವೇರ್ ಮಾಡಿದಾವೆ, ಅದನ್ನ ತೆಗಿರಿ. ಇವತ್ತು ಗೌರ್ಮೆಂಟ್ ಅದನ್ನ ನಾವು ಒಪ್ಕೊಂತೀವಿ. ಅದು ತೆಗೆದು ಎಲ್ಲೆಲ್ಲೇ ತುಂಬಿಸಿ ಕುಡಿಯೋಕ್ಕಾಗಲಿ ಜಮೀನುಗಳಿಗಾಗಲಿ ನೀರು ಬರ್ತಾವ. ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿದ್ರಲ್ಲ, ಹೌದಾ? ಈ ಕೆರೆ ಹೋಗ್ತವೆ, ಕೆರೆ ತುಂಬಿಸ್ಬೇಕಂತ. ಹೌದು, ಎಲ್ಲೆಲ್ಲ ಅರಿವು ಕೆರೆ ಊರು ತೆಗೆಸಿರಿ. ನೀರು ಬಂದಾಗ ಸುಮ್ಮನೆ ನದಿಗೆ ಹಾರಿ ಹೋಗ್ತಾವಲ್ಲ ಅವು, ಹಾಗೆ ಅಂತವಲ್ಲ. ನಾನು ಹೇಳ್ತಾ ಇದ್ದೀನಿ, ನಮ್ಮ CM ಸಾಹೇಬರಿಗೆ ನಾನು ಒತ್ತಾಯ ಮಾಡ್ತಾ ಇರೋದು ಏನಪ್ಪಾ ಅಂತ ಅಂದ್ರೆ, ಫಸ್ಟ್ ಪಾಯಿಂಟ್ ಇವತ್ತು ಮಳೆಗಾಲ ಹೆಚ್ಚಾಗಿ ನದಿಗೆ ಹೋಗೋದಕ್ಕನ್ನ ಅದನ್ನ ನಮ್ಮ ಕಾರ್ಯದರ್ಶಿಯಿಂದ ಎಲ್ಲೆಲ್ಲಿ ಕೆರೆಗಳು ಇದಾವೋ ನಮ್ಮ ಬಳ್ಳಾರಿ ಜಿಲ್ಲಾ ಆಗಲಿ ನಮ್ಮ ಬಳ್ಳಾರಿ ಜಿಲ್ಲೆದೊಳಗೆ ಎಲ್ಲೆಲ್ಲಿ ಕೆರೆಗಳು ಇದಾವೋ ಆ ಕೆರೆಗಳು ಪ್ರತಿಯೊಂದು ಕೆರೆಗೆ ನೀರು ತುಂಬಿಸಿ ನನಗೆ ಭಾರಿ ಸಂತೋಷ ಇರ್ತದೆ. ಅದೇ ಒಂದು ದೊಡ್ಡ ಕೆಲಸ ಆಗ್ತದೆ. ಇವತ್ತು ಅವರು ಶಿರಸ್ಥಾಯಿಯಾಗಿ ಅವರಿಗೆ ಹೆಸರು ನಿಂತು ಹೋಗ್ತದೆ. ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ಶಿರಸ್ಥವಾಗಿ ಅವ್ರಿಗೆ ಹೆಸರು ನಿಂತಿರ್ತದೆ. ಎದಕ್ಕಪ್ಪ ಅಂತ ಅಂದ್ರೆ ಕುಡಿಯಕ್ಕೆ ನೀರು ಆಗ್ತದೆ, ಎರಡನೇ ಬೆಳೆಗೆಲ್ಲ ನೀರು ಒಂದು ವೇಳೆ ಲೀಟರ್ನಾಗಲಿ ಕೆರೆಗಳು ನೀರು ಬಳಸಕ್ ಬರ್ತದೆ. ಇದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಒಂದು ಗ್ಯಾರಂಟಿ ಸೇರಿಸಾರ DK ಅದು ಯಾವ್ದಾನ ಒಂದು ವೇಳೆ ಕಡಿಮೆ ಆಗಿ ನಡೆಸದೆ ಹೋದ್ರೆ ನಿಮ್ ಮುಂದಿನ ಹೋರಾಟ ಏನಿರ್ತದೆ? ನಾವು ಮುಂದಿನ ಹೋರಾಟ ನಡ್ಸ್ಕೊಂತ ಹೋದ್ರೆ ಬೇಸಿರ್ತತೆ. ಇಲ್ಲಿದ್ರೆ ನಾವು ಹೋರಾಟ ಮಾಡಬೇಕಾಗ್ತದೆ. ಕೊಡಬಾರ್ದು ಹೋಗ್ತದೆ ನಮಗೆ. ಮುಂದಿನ ಹೋರಾಟ ಇದೇ ಇರ್ತತೆ. ಇವಾಗ ಅವ್ರು ಏನು ಗ್ಯಾರಂಟಿಗಳು ಕೊಟ್ಟಾರ, ಕೆಲವು ಇವಾಗಲೇ ಹಿಂದಕ್ಕೆ ತಕ್ಕೊಂಬೇಕನ್ನ ಅವ್ರಿಗೆ ಅಭಿಪ್ರಾಯ ಐತೆ. ಆದ್ರೆ ನಾವು ಹಿಂದಕ್ಕೆ ತಕ್ಕೊಂಡು ಕೆಲವು ಏನ್ ಕೊಟ್ಟಿದ್ದಾರೋ ಅವರು ಎಲ್ಲವೂ ನಡ್ಸ್ಕೊಂತ ಹೋದ್ರೆ ಅವ್ರು ಮುಂದಕ್ಕಾಗಲಿ ದಾರಿ ಬೇಸ್ ಸಿಗ್ತತೆ ಅಂತಂದ್ರೆ ನನ್ನ ಅಭಿಪ್ರಾಯ. ಅವ್ರು ಏನೇ ಆಗಲಿ ಭಗವಂತ ಆಶೀರ್ವಾದ ಕೊಡ್ಲಿ. ನಮ್ಮ ಅವ್ರಿಗೆ ಆಶೀರ್ವಾದ ಏನಪ್ಪಾ ಅಂದ್ರೆ ಎಲ್ಲರೂ ಭಗವಂತನ ಆಶೀರ್ವಾದ ಇರಲಿ. ಇದು ನಿಮ್ ವೈಯಕ್ತಿಕ ನನ್ನ ವೈಯಕ್ತಿಕ ಅಭಿಪ್ರಾಯದಿಂದ ನಾನು ಹೇಳ್ತಾ ಇದ್ದೀನಿ. ಗೌರ್ಮೆಂಟ್ ಬೇಸ್ ನಡೀಲಿ, ಗೌರ್ಮೆಂಟ್ ಬೇಸ್ ನಡ್ಸ್ಕೊಂಡು ಹೋಗಲಿ. ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತೆ ಆ ಭಗವಂತ ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲರನ್ನ ಒಳಗೂಡಿಸ್ಕೊಂಡು ಹೋಗ್ತಾ ಇರ್ಲಿ ಅಂತಂದೇಳಿ ನಾನು ಯಾರನ್ನ ಬೇಡ್ಕೊಂತ ಇದ್ದೀನಿ ಅಂದ್ರೆ ಸಿದ್ಧಲಿಂಗೇಶ್ವರ, ನಮ್ಮ ಯಲ್ಲಾಲಿಂಗೇಶ್ವರ, ಜಿಡ್ಗ ಸಿದ್ದರಾಮೇಶ್ವರ ಅವರು ಮಠಾಧೀಶರು, ಈಗ ಇರೋರು ಪೀಠಾಧಿಪತಿಗಳು ಸರಕ್ಷರಿ ಶಿವಯೋಗಿ ಮುದುಗು ರಾಜೇಂದ್ರ ಅವರು ಆಶೀರ್ವಾದ ಯಾವಾಗ್ಲೂ ಇರ್ಲಿ ಅಂತಂದು ಹೇಳಿ, ಪ್ರಜೆಗಳ ಮೇಲೆ ಅವ್ರ ಮೇಲೆ ಯಾವಾಗ್ಲೂ ಸದಾ ಇರ್ಲಿ ಅಂತಂದು ಹೇಳಿ ನನ್ನ ಗುರುಗಳ ಅಭಿಪ್ರಾಯದಿಂದ ನಾನು ಇವತ್ತು ಬೇಡ್ಕೊಂತ ಇದ್ದೇನೆ.